ಆ್ಯಕ್ಟಿವ್ ವಾಲ್ಕನ್ನ ತುಂಬ ಹತ್ರದಿಂದ ಎಲ್ಲಾದರೂ ನೋಡಿದ್ದೀರಾ ನೀವು? ಬನ್ನಿ ಹೋಗೋಣ ನಮಗೆ ಕಾಗೋಶಿಮಾ. 24 hours ಆ್ಯಕ್ಟಿವ್ ಆಗಿರೋ ಸಕುರಾಜಿಮಾ. ನಮಸ್ಕಾರ, ನಮಸ್ತೆ. ಇವತ್ತು ನಾವು ಹೊರಟಿದ್ದೀವಿ ಕಾಗೋಶಿಮಾ. ನಾನು ಸ್ಕಾಟ್ಲೆಂಡ್ ಆಫ್ ಇಂಡಿಯಾದವನು. ಅರ್ಧ ಜೀವನ ಹಡಗಿನಲ್ಲೇ ಕಳೀತಾ ಇರೋನು. ಆದರೆ ಹೋಗ್ತಾ ಇರೋ ಪ್ಲೇಸ್ಗಳಂತೂ ಸಾಲಿಡು. ಇವತ್ತಿರೋದು ಕಾಗೋಶಿಮಾದಲ್ಲಿ. ಸುಮಾರು ಕಂಟ್ರಿಗಳು ಹೋಗ್ತಾಯಿದ್ರು, ಏನೋ ಗೊತ್ತಿಲ್ಲ. ಜಪಾನ್ ಅಂದರೆ ತುಂಬ ಇಷ್ಟ ನನಗೆ. ಅಲ್ಲಿ ಜನಗಳು, ಅಲ್ಲಿ ಲ್ಯಾಂಡ್ಸ್ಕೇಪು. ಇವತ್ತು ಬೇರೇನಿಲ್ಲ, ನಮ್ಮ ಮೇಯ್ನ್ ಉದ್ದೇಶನೇ ಅಂತ ಹೇಳಿದ್ರೆ ಹೋಗೋದು, ಒಂದು 2 ಪೆಗ್ ಹಾಕೋದು, ಇಲ್ಲಿ ಚೆನ್ನಾಗಿ ಕೂಳುಂಗೊಂಡು ಪಿಂಜ ಬರೋಂಡು. ಇವಾಗ ಹೋಗ್ತಾ ಇರೋದು ಇಂಡಿಯನ್ ರೆಸ್ಟೋರೆಂಟು ಮಿಲನ ಅಂತ. ಆ ಟ್ಯಾಕ್ಸಿ ತೋರಿಸ್ತಾ ಇರೋದು ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಹೋಗ್ತಾ ಇಲ್ಲ, ಬಟ್ ಬೈ ವಾಕೇಬಲ್ ಡಿಸ್ಟೆನ್ಸು. ಹಂಗೆ ನಡ್ಕೊಂಡು ನೇಚರಲ್ಲಿ ಹಂಗೆ ಹೋಗ್ತಾ ಇದ್ವಿ. 10 minutes ವಾಕ್ ಅಷ್ಟೇ. ಇದು ಅಲ್ಲಿ ಪೋರ್ಟು, ಕಾಗೋಶಿಮಾ ಪೋರ್ಟು ಸೂಪರಾಗಿದೆ. ಅಲ್ಲಿ ಜಾಗಿಂಗ್ ಟ್ರ್ಯಾಕ್ ಇದೆ, ಸೂಪರಾಗಿ ಮಾಡಿದ್ದಾರೆ ಮಾತ್ರ. ಜಪಾನಲ್ಲಿ ಹೆಲ್ತ್ ಕಾನ್ಸೆಪ್ಟ್ ಅಂತೂ ಸೂಪರ್ ಅವ್ರದ್ದು. ಎಲ್ಲೇ ನೋಡಲಿ ಪಾರ್ಕು, ವಾಕಿಂಗ್, ಜಾಗಿಂಗ್ ಟ್ರ್ಯಾಕು, ಸೈಕ್ಲಿಂಗ್ ಟ್ರ್ಯಾಕು ಸೂಪರಾಗಿದೆ ಮಾತ್ರ. ಕ್ಲೀನ್, ತುಂಬ ಕ್ಲೀನ್ ಸಿಟಿ. ಇದೆಲ್ಲ ನಮ್ಮ ಇಂಡಿಯಾದಲ್ಲಿ ಆಗುತ್ತೆ, ನಾವೆಲ್ಲ ಮನಸ್ಸು ಮಾಡಬೇಕಷ್ಟೇ. ಸುಮ್ಮನೆ ಪೊಲಿಟಿಷಿಯನ್ಸು ಅವರು ಇವರಿಗೆ ಅಂತೇಳಿ ಪ್ರಯೋಜನ ಇಲ್ಲ. ಒಬ್ಬೊಬ್ಬರು ಮನಸ್ಸು ಮಾಡಿದ್ರೆ ಮಾತ್ರ ಆಗುತ್ತೆ. ನನಗೆ ಇನ್ನೊಂದು ವಿಷಯ ತುಂಬ ಖುಷಿಯಾಗಿದೆ ಅಂತ ಹೇಳಿದ್ರೆ ಜಪಾನ್ದು ಗಾಡಿಗಳು ಅಷ್ಟೇ. ಅಲ್ಲಿ ನೋಡಲಿಕ್ಕೆ ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳಿದ್ರೆ ತುಂಬ ಕ್ಯೂಟಾಗಿರುತ್ತೆ ಗಾಡಿಗಳು. ಹಾಗೆ ನಾನು ನನ್ನ ಫ್ರೆಂಡು ರೋಡೆಲ್ಲ ಕ್ರಾಸ್ ಮಾಡಿ ಹಿಂಗೆ ಹೋಗ್ತಾ ಇದ್ದೀವಿ. ದೇಶಗಳು ಸುತ್ತಬೇಕು, ಒಳ್ಳೆ ಸಂಬಳ ತಗೋಬೇಕು, ಅದೇ ಥರ ತುಂಬ ದುಡಿಲೂಬೇಕು. ಆ ಥರದಿದ್ದರೆ ಕ್ರೂಸಲ್ಲಿ ಜಾಯ್ನ್ ಆಗಿದ್ರೆ ಸೂಪರ್. ಇಲ್ಲಿ ಕಾಗೋಶಿಮಾದಲ್ಲಿ ಕಾರ್ ಶೋರೂಮ್ಗಳದ್ದು ಅಡ್ಡಾನೇ ಇದೆ. ಎಲ್ಲ ಬ್ರ್ಯಾಂಡ್ಸು ಇದೆ. ಕವಾಸಾಕಿ, ನಿಶಾನು, ಆಡಿ, BMW ಎಲ್ಲ. ನೆಕ್ಸ್ಟ್ ಸತಿ ಬಂದಾಗ ಅಂತೂ ಕಾಗೋಶಿಮಾದಲ್ಲಿ ಡೈರೆಕ್ಟ್ ಶೋರೂಮಿಗೆ ಹೋಗಿ ಎಲ್ಲ ಇದು ಮಾಡ್ತೀನಿ. ಅದೇ ಇಂಡಿಯನ್ ರೆಸ್ಟೋರೆಂಟ್ ಕಾಣ್ತಾ ಇರೋದು ಮಿಲನ್. ಅಂತೂ ಇಂತೂ ಬಂದು ಸೇರಿ ಒಂದು ಪೆಗ್ ಕೈಯಲ್ಲಿ ಹಿಡಿದಾಗ ಸೋಜು ಸೂಪರು. ನಾನಂತೂ ಕಾಗೋಶಿಮಾದಲ್ಲಿ ಫಸ್ಟ್ ಟೈಮು ಇಂಡಿಯನ್ ರೆಸ್ಟೋರೆಂಟಲ್ಲಿ ಟ್ರೈ ಮಾಡ್ತಾ ಇರೋದು ಫುಡ್ಡು. ಬಾಕಿ ನಾಹಾ, ಒಕಿನವಾ ಅಲ್ಲಿ ಎಲ್ಲ ಟ್ರೈ ಮಾಡಿದ್ದೀನಿ, ಚೆನ್ನಾಗಿದೆ. ಬಟ್ ಇವಾಗ ನೋಡಬೇಕು ಫುಡ್ ಹೆಂಗಿದೆ ಅಂತ. ವ್ಯೂ ಅಂತೂ ಸೂಪರಾಗಿದೆ. ಇಲ್ಲಿದ್ದು ಜನಗಳದ್ದು ಪೊಲೈಟ್ನೆಸ್ಸು, ಅವ್ರದ್ದು ಕೊಡೋ ಮರ್ಯಾದೆಗಳು ತುಂಬ ಸಖತ್ತಾಗಿದೆ. ಅದಕ್ಕೆ ನನಗೆ ಜಪಾನ್ ಅಂದರೆ ತುಂಬಾ ಇಷ್ಟ. ಅಂತೂ ಇಂತೂ ಫುಡ್ಡು ಬಂದೇ ಬಿಡ್ತು ನೋಡಿ. ಇದೆ ನಾನ್, ಇಲ್ಲಿರೋದು ಚಿಕನ್ ಕರಿ, ರೈಸು, ಅದು ಬಟ್ರ್ ಚಿಕನು, ತಂದೂರ್ ಚಿಕನ್. ಇದು 1300 to 1400 ಯಾನು ಪರ್ ಪ್ಲೇಟು. ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಮ ಇಂಡಿಯನ್ಸ್ಗಿಂತ ಜಪಾನೀಸೇ ಅಲ್ಲಿ ಜಾಸ್ತಿ ಇರೋದು, ತಿಂತಾ ಇರೋದು. ಇಂಡಿಯನ್ಸಲ್ಲಿ ಅಪರೂಪಕ್ಕೆ ನಾನು ನಮ್ಮ ಫ್ರೆಂಡು ಇಬ್ಬರೇ ಇರೋದು. ಅಂತ ಉಂಡಿದಾಚಿ ರಿಟರ್ನ್ ಹೋಯ್ತು ಬುದ್ದು ಹೊರೋಂಡು ನೈಟ್ ಶಿಫ್ಟ್ ಡ್ಯೂಟಿ ಉಂಡು ಅದಕ್ಕೆ ಪೋಯುಂಡ್ಲು ರಿಟರ್ನ್. ಸೂಪರ್ ಪ್ಲೇಸ್ ಮಾತ್ರ. ಗಾಳಿ ಚೆನ್ನಾಗಿ ಬೀಸ್ತೈತೆ. ಅಲ್ಲೇ ಹಿಂದುಗಡೆ ಕಾಣಿಸ್ತಾ ಇರೋದು ಆ್ಯಕ್ಟಿವ್ ವಾಲ್ಕನ್ ಇರೋ ಪ್ಲೇಸು ಸಕುರಾಜಿಮಾ. ഞങ്ങളുടെ മാതപ്പൻ്റെ വേട്ടത്ത് ഫുള്ള് ഫോഗ് കൂടിയെന്ന് ഉണ്ടപ്പ കാമ്പക്ക്.